ಎಐಎಡಿಎಂಕೆಗೆ ಡಿಚ್ಚಿ ಕೊಟ್ಟಿದ್ದಾರೆ ದಳಪತಿ ವಿಜಯ್. ತಮಿಳುನಾಡಿನಲ್ಲಿ ಬಹುಮತ ಗೆದ್ದ ದಳಪತಿ ವಿಜಯ್ ಸಂಜೆವರೆಗೂ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿತ್ತು. ಏನಾಗುತ್ತೋ ಏನೋ, ಯಾರು ಸಪೋರ್ಟ್ ಮಾಡ್ತಾರೇನೋ ಟಿವಿಕೆ ಪಕ್ಷಕ್ಕೆ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಈಗ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಳಪತಿ ವಿಜಯ್. ನಾಳೆ ತಮಿಳುನಾಡಿನ 27ನೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ವಿಜಯ್ಗೆ ಮುಸ್ಲಿಂ ಲೀಗ್ನಿಂದ ಬಾಹ್ಯ ಬೆಂಬಲ ಸಿಕ್ಕಿದೆ. ತಮಿಳುನಾಡಿನಲ್ಲಿ ನಾಳೆಯಿಂದ ದಳಪತಿ ದರ್ಬಾರ್ ಶುರುವಾಗುತ್ತೆ. ನಾಳೆ ಬೆಳಗ್ಗೆ 11:05 ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ. ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ವಿಜಯ್ ಪ್ರತಿಜ್ಞಾವಿಧಿ. ವಿಜಯ್ಗೆ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ಗವರ್ನರ್ ಅರ್ಲೇಕರ್. ಇಡೀ ತಮಿಳುನಾಡಿನ ಜನ ಇಷ್ಟಪಟ್ಟು ಆರಿಸಿ ಗೆಲ್ಲಿಸಿರುವಂತ ಪಕ್ಷ ಟಿವಿಕೆ. ವಿಜಯ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಕಾಣ್ತಾ ಇರೋರು ತಮಿಳುನಾಡಿನ ಜನ. ಹಂಗಾಗಿನೇ 108 ಸೀಟುಗಳನ್ನ ಕೊಟ್ಟರು. ಬಟ್ ಬಹುಮತಕ್ಕೆ ಇನ್ನು 10 ಸೀಟುಗಳು ಬೇಕಾಗಿತ್ತು. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಕ್ರಿಯೇಟ್ ಆಗಿತ್ತು. ನೋಡಿದ್ರೆ ಏಕಾಏಕಿಯಾಗಿ ಎಐಎಡಿಎಂಕೆ ಅವರು ಡಿಎಂಕೆ ಅವರು ಮೈತ್ರಿ ಮಾಡ್ಕೊಂಡು ಬಿಡ್ತಾರೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಸೇರಿಕೊಂಡು ಅಂತ ಹಲ್ಚಲ್ ಎದ್ಬಿಟ್ಟಿತ್ತು. ಅದಾದ ನಂತರ ನೋಡಿದ್ರೆ ಹಂಗೂ ಹಿಂಗೂ ಮಾಡಿ ಸಣ್ಣ ಪುಟ್ಟ ಪಕ್ಷಗಳ ಸಪೋರ್ಟನ್ನು ಪಡೆದುಕೊಂಡು ಈಗ ವಿಜಯ್ ಅವರು ಬಹುಮತವನ್ನ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾಳೆ ಬೆಳಗ್ಗೆ 11:05 ಪ್ರಮಾಣ ವಚನವನ್ನ ಪಡೆದುಕೊಳ್ಳಲಿದ್ದಾರೆ. ಸೊ ನಾಳೆ ತಮಿಳುನಾಡಿನ 27ನೇ ಸಿಎಂ ಆಗಿ ವಿಜಯ್ ಪ್ರಮಾಣವನ್ನ ಮಾಡಲಿದ್ದಾರೆ. ವಿಜಯ್ಗೆ ಮುಸ್ಲಿಂ ಲೀಗ್ ಬಾಹ್ಯ ಬೆಂಬಲವನ್ನ ಕೊಟ್ಟಿದೆ. ತಮಿಳುನಾಡಿನಲ್ಲಿ ನಾಳೆಯಿಂದ ದಳಪತಿ ದರ್ಬಾರ್ ಶುರುವಾಗುತ್ತೆ. ಮುಸ್ಲಿಂ ಲೀಗ್ ಬಾಹ್ಯ ಬೆಂಬಲವನ್ನ ಕೊಟ್ಟಿರುವುದು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಒಂದು ಪಾಸಿಟಿವ್ ಇದ್ದಾಗ ಇನ್ನೊಂದು ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ ಯಾವುದೇ ವಿಚಾರ ಅಂತ ಬಂದಾಗ. ಸೊ ಹಾಗಾಗಿ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬಾಹ್ಯ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅದನ್ನು ಯಾವಾಗ ಬೇಕಾದರೂ ವಾಪಸ್ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಏನಾಗುತ್ತೆ ಕಾದು ನೋಡೋಣ. ಬಟ್ ನಾಳೆ ಅಂತೂ 11:05 ಅಂದುಕೊಂಡಂಗೆ ವಿಜಯ್ ದಳಪತಿ ತಮಿಳುನಾಡಿನ ದಳಪತಿ ಆಗಲಿದ್ದಾರೆ. ಜನನಾಯಕ ಆಗ್ತಾರ. ಜನನಾಯಕ ಅಂತ ಅಂದರೆ ಈಗಾಗಲೇ ಗೆದ್ದಿದ್ದಾರೆ ಓಕೆ, ಬಟ್ ಜನರಿಗೋಸ್ಕರ ಕೆಲಸ ಮಾಡಬೇಕು, ನುಡಿದಂತೆ ನಡೆದುಕೊಳ್ಬೇಕು ಅಂದಾಗ ಮಾತ್ರ ಜನನಾಯಕ ಅಂತ ಅನಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಅಭಿಮಾನದಿಂದ ಪ್ರೀತಿಯಿಂದ ವೋಟ್ ಸಿಕ್ಕಿದ್ದಾವೆ. ಬಟ್ ಇನ್ನು ಮುಂದೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಅಧಿಕಾರವನ್ನು ನಡೆಸ್ತಾರೆ ಅಂತ ಹೇಳಿ.